ವಿಶ್ವದಾದ್ಯಂತ ಪುಷ್ಪ 2 ದರ್ಬಾರ್ ಶುರುವಾಗಿದೆ. ಬೆಂಗಳೂರಿನಲ್ಲಿ ಫಸ್ಟ್ ಶೋ ಮಿಡ್ ನೈಟ್ ಶೋ. ವಿಶ್ವದಾದ್ಯಂತ ಪುಷ್ಪ 2 ಸಿನಿಮಾ ದರ್ಬಾರ್ ಶುರುವಾಗಿದೆ. ಬೆಂಗಳೂರಿನಲ್ಲಿ ಫಸ್ಟ್ ಶೋ ಮಿಡ್ ನೈಟ್ ಶೋ ಈಗಾಗಲೇ ಆರಂಭ ಆಗಿದೆ. ಪುಷ್ಪ 2 ಎಲ್ಲಾ ಶೋಗಳು ಹೌಸ್ಫುಲ್ ಪ್ರದರ್ಶನ ಕಾಣ್ತಾ ಇದೆ. ಟಿಕೆಟ್ ರೇಟ್ ದುಬಾರಿ ಆದ್ರೂ ಜೇಬಿಗೆ ಕತ್ರಿ ಬೀಳ್ತಾ ಇದ್ರು ಕೂಡ ಜನರು ಸಿನಿಮಾ ನೋಡೋದತ್ತ ಮುಗಿ ಬೀಳ್ತಾ ಇದ್ದಾರೆ. ಥಿಯೇಟರ್ ಮುಂದೆ ಹುಚ್ಚೆದ್ದು ಕುಣಿತಾ ಇದ್ದಾರೆ ಅಭಿಮಾನಿಗಳು. ಅವರ ಹರ್ಷೋದ್ಗಾರ ಮುಗಿಲು ಮುಟ್ಟಿದೆ. ಪುಷ್ಪ 2 ಸಿನಿಮಾಗೆ ಅಭಿಮಾನಿಗಳಿಂದ ಫುಲ್ ಮಾರ್ಕ್ಸ್ ಕೊಟ್ಟಿದ್ದಾರೆ. ಅಲ್ಲು ಅರ್ಜುನ್ ಸ್ಟೈಲ್ ಹಾಗೂ ಗತ್ತು ಗೈರತೆಗೆ ಫ್ಯಾನ್ಸ್ ಫಿದಾ ಆಗಿದ್ದಾರೆ. ವಿಶ್ವದಾದ್ಯಂತ ಪುಷ್ಪ 2 ದರ್ಬಾರ್ ಯಾವ ಮಟ್ಟಕ್ಕಿದೆ ಅಂತ ನೋಡ್ತಾ ಇದ್ದೀರಿ. ಒಂದು ದಿನ ಮುಂಚೆ ಬೆಂಗಳೂರಿನಲ್ಲಿ ಈಗಾಗಲೇ ನೆನೆ 9:30 ಸರಿಸುಮಾರಿಗೆ ತೆರೆ ಕಾಣ್ತು. ಟಿಕೆಟ್ ದುಬಾರಿ ಇದ್ರೂ ಕೂಡ ಜನರು ಸಿನಿಮಾ ಥಿಯೇಟರ್ಗೆ ಲಗ್ಗೆ ಇಟ್ಟಿದ್ರು. ಪಟಾಕಿ ಸಿಡಿಸಿ ಸಂಭ್ರಮಿಸ್ತಾ ಇದ್ದಾರೆ. ಹಬ್ಬದ ರೀತಿಯಲ್ಲಿ ಇಲ್ಲಿ ವಾತಾವರಣ ನಿರ್ಮಾಣ ಆಗಿದೆ. ಥಿಯೇಟರ್ ಮುಂದೆ ಅಭಿಮಾನಿಗಳ ಹರ್ಷೋದ್ಗಾರ ಮುಗಿಲು ಮುಟ್ಟಿದ್ದು. ಅಭಿಮಾನಿಗಳು ಹುಚ್ಚೆದ್ದು ಕುಣಿತಾ ಇರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ. ಪುಷ್ಪ 2 ಸಿನಿಮಾವನ್ನ ಯಾವ ಕ್ಷಣದಲ್ಲಿ ಕಣ್ತುಂಬಿಕೊಳ್ತೇವೋ ಅಂತ ಕಾಯ್ತಾ ಇದ್ರು. ಇದೀಗ ನ್ಯೂ ಇಯರ್ ಧಮಾಕ ಅನ್ನುವಂತೆ ಹೊಸ ವರ್ಷದ ಹೊಸ್ತಿಲಿನಲ್ಲಿರುವಂತಹ ಸಂದರ್ಭದಲ್ಲಿ ಪುಷ್ಪ 2 ಸಿನಿಮಾ ರಿಲೀಸ್ ಆಗಿದೆ. ಪುಷ್ಪ 2ಗೆ ಈಗಾಗಲೇ ಫುಲ್ ಮಾರ್ಕ್ಸ್ ನ ಕೊಟ್ಟಿದ್ದಾರೆ. ಅಂದ್ರೆ ಒಂದನೇ ದಿನದ ಕಲೆಕ್ಷನ್ ಬರೋಬ್ಬರಿ 300 ಕೋಟಿ ಅಂತ ಕೂಡ ಹೇಳಲಾಗ್ತಾ ಇದೆ. ಥಿಯೇಟರ್ ಮುಂದೆ ಅಭಿಮಾನಿಗಳ ಸಂಭ್ರಮ ಯಾವ ಮಟ್ಟಕ್ಕಿದೆ ಅಂತ ನೋಡ್ತಾ ಇದ್ದೀರಿ. ರಾತ್ರಿ 9:30 ಶೋ ಬೆಂಗಳೂರಿನಲ್ಲಿ ಕಾಣ್ತಾ ಸಿಗ್ತಲೇ ಅಭಿಮಾನಿಗಳ ಹರ್ಷೋದ್ಗಾರ ಮುಗಿಲು ಮುಟ್ಟಿದ್ದು. ಹುಚ್ಚೆದ್ದು ಕುಣಿದು ಕುಪ್ಪಳಿಸಿದ್ದಾರೆ. ಸೂಪರ್ ಆಸಮ್ ಆಗಿದೆ. ಸೂಪರ್ ಫಸ್ಟ್ ಹಾಫ್ ಸೂಪರ್. ಬಾಬುಲಕ್ಕೆ ಬಾಬು ಪುಷ್ಪರಾಜ ರಾಜಲಕ್ಕೆ ರಾಜು ಪುಷ್ಪರಾಜ ರಾಜಲಕ್ಕೆ ರಾಜು ನೆಕ್ಸ್ಟ್ ಲೆವೆಲ್ ಆಕ್ಟಿಂಗ್. ಇನ್ನೊಂದು ನ್ಯಾಷನಲ್ ಅವಾರ್ಡ್ ಫಿಕ್ಸ್ ಸರ್. ಒಳ್ಳೆ ಆಕ್ಟಿಂಗ್, ಹುಚ್ಚ ವಯಸ್ಸು ಆಕ್ಟಿಂಗ್ ಮಾತ್ರ ಮಾಡೋದು ಪಾಪ. ಅಂಡ್ ಟಿಕೆಟ್ ಜಾಸ್ತಿ ಆಗಿದೆ ಅಂತಾರೆ, ಬಟ್ ವರ್ತ್ ಇದೆ. ಪಕ್ಕಾ ಹಿಟ್ ಬ್ಲಾಕ್ ಬಸ್ಟರ್. ಪಕ್ಕಾ ಇಂಡಸ್ಟ್ರಿ ರೆಕಾರ್ಡ್. ಬಾಹುಬಲಿ ರೆಕಾರ್ಡ್ ಹೊಡೆಯುತ್ತೆ ಪಕ್ಕಾ. ಜೈ ಬನ್ನಿ ಅನ್ಬೇಕಲ್ರೋ ಅಷ್ಟೇ. ಜೈ ಬನ್ನಿ. ಸೂಪರ್ ಆಗಿದೆ. ಪುಷ್ಪ 1 ಗಿಂತ ಸೂಪರ್ ಆಗಿದೆ. ಇನ್ನು ಫಸ್ಟ್ ಹಾಫ್ ಅಲ್ಲಿ ಟ್ವಿಸ್ಟ್ ಇದೆ. ಇಂಟರ್ವೆಲ್ ಸೀನು ಪೀಕ್ಸ್. ಆ ಸೀನ್ ನೋಡಿದ್ರೆ ಎಲ್ಲರಿಗೆ ಗೂಸ್ ಬಂಪ್ಸ್ ಬರುತ್ತೆ. ಸೂಪರ್ ಆಗಿದೆ. ಇಂಟರ್ವಲ್ ವರ್ಗು ತುಂಬಾ ಡೈಲಾಗು ಸೀನ್ಸು, ರಶ್ಮಿಕಾ ಮೇಡಮ್ ಅವ್ರದ್ದು, ಅಲ್ಲು ಅರವಿಂದ್ ಮ್ಯೂಸಿಕ್ ತುಂಬಾ ಚೆನ್ನಾಗಿದೆ ಸರ್. ಸೂಪರ್ ಆಗಿದೆ ಮೂವಿ. ಇಂಟರ್ವಲ್ ಮೇಲೆ ನೋಡಬೇಕು. ತುಂಬಾ ಇಂಟ್ರೆಸ್ಟ್ ಇದೆ ಮೂವಿ. ತುಂಬಾ ಚೆನ್ನಾಗಿದೆ. ಇನ್ನು ಟಾಲಿವುಡ್ ಐಕಾನ್ ಸ್ಟಾರ್ ಅಲ್ಲು ಅರ್ಜುನ್ ಅಭಿಮಾನಿ ಪ್ರಶಾಂತ್ ಜೊತೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ನಡೆಸಿರುವಂತಹ ಚಿಟ್ಚಾಟ್ ಇಲ್ಲಿದೆ. ಟಾಲಿವುಡ್ನ ಐಕಾನ್ ಸ್ಟಾರ್ ಅಲ್ಲು ಅರ್ಜುನ್ ಅಭಿನಯದ ಪುಷ್ಪ 2 ಸಿನಿಮಾ ರಿಲೀಸ್ ಆಗಿದೆ. ಈಗಾಗಲೇ ಕ್ರೇಜ್ ಹೆಚ್ಚಾಗಿರ್ತಕ್ಕಂಥದ್ದು. ಪ್ಯಾನ್ ಇಂಡಿಯಾ ಮೂವಿ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲೂ ಕೂಡ ಅಭಿಮಾನಿಗಳು ಥಿಯೇಟರ್ಗಳಲ್ಲಿ ಮಿಡ್ ನೈಟ್ ಬಂದು ಚಿತ್ರವನ್ನು ವೀಕ್ಷಣೆಯನ್ನು ಮಾಡ್ತಿದ್ದಾರೆ. ಸಂಭ್ರಮಾಚರಣೆಯಲ್ಲೂ ಕೂಡ ತೊಡಗಿರ್ತಕ್ಕಂಥದ್ದು. ಈ ಕುರಿತು ನಮ್ಮೊಂದಿಗೆ ಮಾತನಾಡೋದಕ್ಕೆ ಕರ್ನಾಟಕ ರಾಜ್ಯದ ಅಲ್ಲು ಅರ್ಜುನ್ ಫ್ಯಾನ್ಸ್ ಅಸೋಸಿಯೇಷನ್ನ ಪ್ರೆಸಿಡೆಂಟ್ ಆಗಿರ್ತಕ್ಕಂಥ ಆರ್ಯ ಅವರು ನಮ್ಮ ಜೊತೆಗಿದ್ದಾರೆ. ಸುನಿಲ್ ಆರ್ಯ ಅವ್ರನ್ನ ಮಾತನಾಡ್ತಾ ಹೋಗ್ತಾನೆ. ಸರ್, ಹೇಗಿದೆ ಕ್ರೇಜ್, ಹೇಗಿದೆ ಹೈಪ್ ಅಲ್ಲು ಅರ್ಜುನ್ 3 ವರ್ಷ ಆದ್ಮೇಲೆ ಸಿನಿಮಾ ರಿಲೀಸ್ ಆಗ್ತಿರ್ತಕ್ಕಂಥ? ಸರ್, ನೀವೇ ನೋಡ್ತಿದ್ದೀರಲ್ವಾ, ನಾನು ಜಸ್ಟ್ ಈಗ ತಾನೇ ಒಳಗಡೆ ಬಂದೆ. ಜಾತ್ರೆ ಸೀನ್ ನೋಡಿದೆ, ಇವಾಗ ಜಸ್ಟ್ ಹೋಗಿದ್ದು. ಸೊ ನನಗೆ ಸೈಕ್ ಆಗ್ಬಿಡ್ತು ನೋಡಿ ಅವ್ರದ್ದು ಎಕ್ಸ್ಪ್ರೆಷನ್ಸು. ಪುಷ್ಪ 1ಗೆ ಕೂಡ ಅವಾರ್ಡ್ ಸಿಕ್ಕಿದೆ. ಪುಷ್ಪ 2ನಲ್ಲೂ ಎಕ್ಸ್ಪೆಕ್ಟ್ ಮಾಡ್ಬೋದಾ ಅಂತ? ಮಾಡ್ಬೋದು ಸರ್, ಪಕ್ಕ ಮಾಡ್ಬೋದು ಸರ್. ಈಗ ತಾನೇ ಜಸ್ಟ್ ನೋಡಿದೆಲ್ಲ ಜಾತ್ರೆ ಸೀನು, ಜಸ್ಟ್ ಅದೇ ಸೀನ್ ಅಷ್ಟೇ ನೋಡಿದೆ ನಾನು. ಸೊ ಪಕ್ಕ ಸರ್ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್. ಮೊದಲು ಅಭಿಮಾನಿ ಪ್ರಶಾಂತ್ ಇದ್ದಾರೆ. ಪ್ರಶಾಂತ್, ವಿಭಿನ್ನ ಗೆಟಪ್ನಲ್ಲಿ ನೀವು ಈಗಾಗಲೇ ಟಿವಿ ನೈನ್ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ. ಪುಷ್ಪ 2ನಲ್ಲಿ ಯಾವ ರೀತಿಯಾಗಿ ತೆರೆ ಮೇಲೆ ಅಲ್ಲು ಅರ್ಜುನ್ ಕಾಣಿಸ್ಕೊಟ್ಟಿದ್ದಾರೆ ಅದೇ ಗೆಟಪ್ನಲ್ಲಿ ಇರ್ತಕ್ಕಂಥದ್ದು. ರೆಸ್ಪಾನ್ಸ್ ಹೇಗಿತ್ತು ಅಂತ? ಇಲ್ಲಿ ಬಂದಂಥ ಫ್ಯಾನ್ಸ್ ನೀವು ಥಿಯೇಟ್ರಿಗೆ ಬಂದು ಮೂವಿ ನೋಡಬೇಕು ಅಂತ ಹೇಳಿ ಬಂದರೆ ಫಸ್ಟ್ ರಿಲೀಸ್ ಆಗುವಂಥದ್ದು ಮಿಡ್ ನೈಟ್ ಶೋ. ಆಕ್ಚುಲಿ ತುಂಬಾ ಸಂತೋಷ ಆಯ್ತು. ಅವರು ಒಂಥರ ಶಾಕಲ್ಲಿ ಇದ್ರು. ಈ ಥರನೂ ಬಂದ್ಬಿಟ್ಟಾರಲ್ಲಪ್ಪ ಮೂವಿಗೆ ಅಂತ. ಅವರು ಮಾಡೋ ವಾಮ್ ವೆಲ್ಕಮು ಚೆನ್ನಾಗಿತ್ತು. ಫ್ಲವರ್ ಪಾಟ್ಸ್ ಎಲ್ಲ ಇಟ್ಬಿಟ್ಟು ಕೊಕೊನೆಟ್ ಎಲ್ಲ ಹೊಡೆದು ತುಂಬ ಚೆನ್ನಾಗಿ ಆರತಿ ಎಲ್ಲ ಮಾಡಿ ತುಂಬ ಚೆನ್ನಾಗಿ ವೆಲ್ಕಮ್ ಮಾಡವ್ರೆ. ಒಬ್ಬೊಬ್ರು ಬಂದು ಸೆಲ್ಫಿ ಕೇಳ್ತಾ ಇದ್ರು. ಒಂಥರ ಖುಷಿ ಆಯಿತು ನಮಗೂ. ನಿಮ್ಗೆ ಈ ರೀತಿಯಾಗಿ ವಿಭಿನ್ನ ಗೆಟಪ್ನಲ್ಲಿ ಕಾಣಿಸ್ಕೊಳ್ಬೇಕು, ಮೂವಿಗೆ ಫಸ್ಟ್ ಶೋಗೆ ಇದೇ ರೀತಿಯಲ್ಲಿ ಹೋಗಬೇಕು ಗೆಟಪ್ನಲ್ಲಿ ಅಂತ ಯಾಕೆ ಅನಿಸ್ತು? ಯಾಕೆ ಅನಿಸ್ತದೆ? ಆ್ಯಕ್ಚುಲಿ ಅದೇ ಮೇನ್ ರೀಸನು. 3 years ಆದಮೇಲೆ ಬರ್ತಿದೆ. ಒಂದು ನ್ಯಾಷನಲ್ ಅವಾರ್ಡ್ ವಿನ್ನರು. ಪುಷ್ಪ 2 ಫಸ್ಟ್ ಲುಕ್ಕು ಈ ಥರ ಗೆಟಪಲ್ಲಿ ರಿಲೀಸ್ ಆಗಿರೋದೇ ಹೈಪ್ ಜಾಸ್ತಿ ಆಯಿತು ಎಲ್ಲ ಲ್ಯಾಂಗ್ವೇಜಲ್ಲೂ. ಅದಕ್ಕಿಂತಾನೆ 1000 crores ಪ್ರೀ ರಿಲೀಸ್ ಬಂತು. ಸೊ ಹೈಪು ಯಾವ ಥರ ಕ್ರಿಯೇಟ್ ಆಯಿತು ಅದೇ ಲುಕ್ಕು ರೀಕ್ರಿಯೇಟ್ ಮಾಡೋಣ ಅಂತ ನಮ್ಮ ಸುನಿಲ್ ಅಣ್ಣ ಅವ್ರಿಗೆ ಹೇಳಿದೆ. ಅವರು ಓಕೆ ಹಾಕೊಂಡು ಬಂದುಬಿಡು ಅಂತ ಅವ್ರ ಕಡೆನೂ ಸಪೋರ್ಟ್ ಬಂತು. ಪ್ಯಾನ್ ಇಂಡಿಯಾ ಮೂವಿ ರಿಲೀಸ್ ಆಗ್ತದೆ. ಈಗ ಅಲ್ಲು ಅರ್ಜುನ್ ಅಭಿಮಾನಿಗಳಿಗೆ ಕೊನೆಯದಾಗಿ ಹೇಳೋದಕ್ಕೆ ಬಯಸ್ತಾರೆ ನೀವು? ಕೊನೆಗಾಗಿ ಅಲ್ಲು ಅರ್ಜುನ್ ಆರ್ಮಿ ಎಲ್ಲೆಲ್ಲಿ ಇದ್ದೀರಾ ಎಲ್ಲ
ಐದರ್ ಕರ್ನಾಟಕ ಇರಲಿ ಅದರ್ ತೆಲಂಗಾಣ ಓವರ್ ಆಲ್ ವರ್ಲ್ಡಲ್ಲಿ ಯಾರ್ಯಾರು ಅಲ್ಲು ಅರ್ಜುನ್ ಫ್ಯಾನ್ಸ್ ಇದ್ದೀರೋ ತಪ್ಪದೇ ಫಸ್ಟ್ ಡೇನೋ ನೋಡಿಬಿಡಿ. ಯಾಕಂದರೆ ಸೆಕೆಂಡ್ ಡೇ ನೀವು ನೋಡಿದ್ರೆ ಆಗಲ್ಲ, ಫಸ್ಟ್ ಡೇನೋ ನೋಡಿಬಿಡಿ. ಯಾಕಂದರೆ ಜಾತ್ರಾ ಸೀನ್ ಐತೆ. ಬೇಸಿಕಲಿ ಒಂದು ಮಾಸ್ ಸೀನ್ ಬಂದಾಗ ಎಲ್ಲರೂ ಕಿರ್ಚ್ತಾರೆ, ವಿಸಿಲ್ ಹಾಕ್ತಾರೆ. ಅಲ್ಲಿ ಜಾತ್ರಾ ಸೀನ್ ಬಂದಾಗ ಒಬ್ಬನೂ ಕಿರ್ಚಿಲ್ಲ, ಎಲ್ಲರೂ ಕ್ವೈಟು. ಓಲ್ಡ್ ಥಿಯೇಟ್ರ್ ಕ್ವೈಟ್ ಆಗಿತ್ತು. ಹಂಗಾಗಿ ನೀವೇ ಅರ್ಥ ಮಾಡ್ಕೊಳ್ಳಿ ಆ ಸೀನು ಆ ಇಂಪ್ಯಾಕ್ಟ್ ಹೆಂಗಿದೆ ಅಂತ. ಇದಿಷ್ಟು ಕೂಡ ಟಾಲಿವುಡ್ನ ಐಕಾನ್ ಸ್ಟಾರ್ ಆಗಿರ್ತಕ್ಕಂಥ ಅಲ್ಲು ಅರ್ಜುನ್ ಅಭಿಮಾನಿ ಪ್ರಶಾಂತ್ ಹೇಳ್ತಿರ್ತಕ್ಕಂಥ ಮಾತು. ಕ್ಯಾಮ್ರಾಮನ್ ಉಲ್ಲಾಸ್ ಜೊತೆ ಶಿವಪ್ರಸಾದ್, TV9 ಬೆಂಗಳೂರು.